ಫ್ರೆಂಡ್ಸ್, ನೋಡಿ ಇದು ನನ್ನ ಜಮೀನು. ಇಲ್ಲಿ ನಿನ್ನೆಯಿಂದ ಈ ಗಿಡನೆಲ್ಲ ಕೊಚ್ತಾ ಇದ್ದೆ ನಾನು. ಈ ಅಡಿಕೆ ಒಳಗಡೆ ಬೆಳೆದಂಥ ಕಸ ಗಿಡ ಎಲ್ಲ ತುಂಬ ಎತ್ತರವಾಗಿ ಬೆಳೆದಿತ್ತು. ಈ ಗಿಡಕ್ಕಿಂತ ಜಾಸ್ತಿ ಇತ್ತು, ಹಾಗಾಗಿ ಇದೆಲ್ಲ ಕೊಚ್ಚಾಗ್ತಿದೆ. ಆಗ್ತಾ ಇರ್ಬೇಕಾದ್ರೆ ನನಗೆ ಇಲ್ಲಿ ಒಂದಿಷ್ಟು ನೋಡಿ, ಇಲ್ಲೇನು ಜಾಗ ಕಾಣ್ತಾಯಿದೆ, ಇಷ್ಟು ಮಾತ್ರ ಇದ್ರೊಳಗಡೆ ಮೊಟ್ಟೆಗಳು ಕಂಡು. ಚಿಕ್ಕದು ಹಕ್ಕಿ ಮೊಟ್ಟೆ, ಹಕ್ಕಿ ಹಾರೋಯ್ತು, ಅದು ಬಡ್ಕೊತಾಯಿತ್ತು. ಚಿಕ್ಕ ಹಕ್ಕಿ ಮೊಟ್ಟೆಗಳು ಕಂಡು ನಾನೇನು ಮಾಡಬಾರ್ದು ಅಂತ ಏನು ಮಾಡಿದೆ, ಅದನ್ನು ಅಷ್ಟಕ್ಕೆ ಬಿಟ್ಟೆ, ಅದನ್ನು ಕೊಚ್ಚಲಿಲ್ಲ. ಇನ್ನು ಮೊಟ್ಟೆ ಇರೋದ್ರಿಂದ, ಹಕ್ಕಿ ಇರೋದ್ರಿಂದ ನಾನು ಅದೇನು ಮಾಡಲಿಲ್ಲ. ಆಮೇಲೆ ಈಗ ಮತ್ತೆ ಮಾರನೇ ದಿವಸ ಬಂದು ನಾನು ಏನಾಗಿದೆ, ಅದು ಇದೆಯಾ ಅಥವಾ ಬೇರೆ ಏನಾದರೂ ಹಾವು, ಬೇರೆ ಏನಾದರೂ ಬೇರೆ ಪಕ್ಷಿಗಳೆಲ್ಲ ಬಂದು ಹದ್ದು ಆ ಥರದ್ದು ಏನಾದರೂ ಬಂದು ಕುಕ್ಕಿ ತಿಂದುಬಿಡುತ್ತೆ ಮೊಟ್ಟೆನ. ಸೊ ಆ ಥರ ಏನಾದ್ರು ಆಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಬಂದು ನೋಡೋಣ ಅಂತ ಬಂದೆ. ಶಾಕ್ ಏನು ಅಂತಂದರೆ ನೋಡಿ, ಈಗ ಆಲ್ರೆಡಿ ಅದು ಮರಿಯಾಗಿದೆ. ನೋಡಿರಿ, ಮೊಟ್ಟೆ ಹೊಡ್ಕೊಂಡು ಬಂದು ಹೊರಗಡೆ ಮರಿಯಾಗಿದೆ. ನಾನು ಇಷ್ಟತ್ರಕ್ಕೆ ಬಂದರೆ ಇಷ್ಟೊತ್ತಿಗೆ ಬೇರೆ ದಿವಸ ಆಗಿದ್ದರೆ ಹೋಗ್ಬಿಟ್ಟಿರೋದು ಅದು. ಬಟ್ ಅದು ಹೋಗ್ತಾಯಿಲ್ಲ. ಕಾರಣ ಇಷ್ಟೇ, ತನ್ನ ಮರಿಗಳಿರೋದ್ರಿಂದ ಏನೇ ಆದರೂ ಪರವಾಗಿಲ್ಲ ಅಂಥೇಳಿ ಅಲ್ಲೇ ಇದೆ, ಹೋಗ್ತಾಯಿಲ್ಲ. ತುಂಬ ಖುಷಿ ಆಯಿತು. ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ, ಅದು ಆರಾಮಾಗಿರಲಿ. ಥ್ಯಾಂಕ್ ಯು, ಬಾಯ್.